ಹಾಯ್ ಹಲೋ. ಇವತ್ತು ಲೇಟಾಗಿ ಡೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತಂದರೆ ಇವತ್ತು ಹಬ್ಬ ಇದೆ. ನಾನು ಹಬ್ಬ ಮಾಡೋಕ್ಕಾಗ್ತಾಯಿಲ್ಲ, ಸೆಕೆಂಡ್ ಡೇ ಇರೋ ಕಾರಣ. ಸೊ ಹಬ್ಬ ಮಾಡೋಕ್ಕಾಗ್ತಾಯಿಲ್ಲ. ಕಾಫಿನ ಕುಡಿದು ಡೇ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ನಾನು ಅಂದರೆ ಹಿಂದಿನ ದಿನ ಮಲಗಿರ್ತೀವಲ್ಲ, ಪಿಲ್ಲೋ ಕವರು ಬೆಡ್ಶೀಟ್ ಎಲ್ಲ ತೊಳಿಬೇಕು. ನಾವು ಅದೇ ಥರ ಮಾಡೋದು. ಸೊ ಎಲ್ಲದನ್ನು ಫಸ್ಟು ನೆನೆ ಹಾಕ್ಬಿಟ್ಟು ಆಮೇಲೆ ಅದನ್ನು ಮುಂದಿನ ಕೆಲಸ ಮಾಡೋಣ ಅಂತಂದ್ಬಿಟ್ಟು ನೆನೆ ಹಾಕ್ತಾಯಿದ್ದೀನಿ. ಇದು ಮೊನ್ನೆ ಒಗೆದಿರೋದನ್ನು ಒಣಗಿತ್ತು ತಂದು ಹಾಕಿದ್ದೀನಿ. ಸೊ ಇದನ್ನು ಮಡಿಸಿರಲಿಲ್ಲ. ಸೊ ಮಡ್ಸೋಣ ಅಂತಂದ್ಬಿಟ್ಟು ತಂದಿಟ್ಟಿದ್ದೀನಿ, ಅದನ್ನು ಮಾಡಬೇಕು. ನೆಕ್ಸ್ಟು ನಮ್ಮ ಬ್ರೂನೋ ನೋಡ್ತಾ ಇದ್ದಾನೆ, ಮಮ್ಮಿ ಆಲ್ರೆಡಿ ಎತ್ತಿದ್ದೇ ಲೇಟು, ಇನ್ನೂ ನನಗೇನು ಕೊಟ್ಟಿಲ್ಲ ತಿನ್ನೋಕ್ಕೆ ಅನ್ನೋ ಥರ ನೋಡ್ತಾ ಇದ್ದಾನೆ. ಅವನಿಗೆ ಎದ್ದ ತಕ್ಷಣ ಹಾಲು ಕೊಡ್ತೀನಿ. ಆ್ಯಕ್ಚುಲಿ ಹಾಲು ಕೊಡಬಾರ್ದು ಅಂತಾರೆ, ಬಟ್ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕೊಡ್ಬೋದು, ಏನಾಗಲ್ಲ. ಅಂದರೆ ಅವ್ನು ಕೊಟ್ಟಿಲ್ಲ ಅಂತಂದ್ರೇ ಒಂಥರ ಡಲ್ಲಾಗಿ ಇರ್ತಾನೆ, ಏನು ಕೊಟ್ಟೇ ಇಲ್ಲ ಮಮ್ಮಿ ಅನ್ನೋ ಥರ ಫೀಲ್ ಆಗಿಬಿಡ್ತಾನೆ. ಇವನು ಎದ್ದ ತಕ್ಷಣ ಅನ್ನ ಹಾಲು ಕೊಟ್ಟರು ಅವ್ನು ತಿನ್ನಲ್ಲ. ಬರೀ ಹಾಲು ಒಂದು 3-4 ಸ್ಪೂನ್ ಆದರೂ ಪರವಾಗಿಲ್ಲ, ಅವ್ನು ಬರೀ ಹಾಲು ಕೊಟ್ಟರೆ ಅವ್ನಿಗೆ ಖುಷಿ. ಸೊ ಫಸ್ಟ್ ಅವ್ನಿಗೇನಾದ್ರು ಕೊಡ್ತೀನಿ. ನೆಕ್ಸ್ಟು ನಾನು ಬಟ್ಟೆ ಮಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ಟೆ ಒಗೆಯೋದಕ್ಕಿಂತ ಬಟ್ಟೆ ಮಡ್ಸೋದೇ ತಲೆನೋವು ಅನ್ಸುತ್ತೆ ಒಂದೊಂದು ಸರಿ. ಬಟ್ ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ಎತ್ತಿಟ್ಬಿಟ್ಟೆ. ನೆಕ್ಸ್ಟು ನಾನು ಬೆಡ್ಶೀಟೆಲ್ಲ ಮಡಿಸಿಡ್ತಾಯಿದ್ದೀನಿ. ನಮ್ಮ ಮನೇಲಿ ಹೇಗೆ ಅಂತಂದರೆ, ನಮ್ಮ ಬ್ರೂನೋ ನನ್ನ ಜೊತೆನೇ ಮಲ್ಕೋತಾನೆ. ಆದ್ದರಿಂದ ಕೂದಲು ತುಂಬ ಜಾಸ್ತಿ. ಅಂದರೆ ಅವನಿಗೆ ಕೆಳಗಡೆ ಬೆಡ್ ಹಾಕಿದ್ರೂ ಏನು ಹಾಕಿದ್ರೂ ಅವನು ಕೆಳಗಡೆ ಮಲಗಲ್ಲ, ನಮ್ಮ ಜೊತೆನೇ ಮಲಗ್ತಾನೆ. ಅದು ಚಿಕ್ಕದ್ರಿಂದ ಅಭ್ಯಾಸ ಆಗಿಬಿಟ್ಟಿರೋದ್ರಿಂದ ಅವನಿಗೆ ನಮ್ಮ ಜೊತೆ ಮಲಗೋದ್ರಿಂದ ಸೇಫು ಅಂತ ಅನಿಸುತ್ತೋ ಏನೋ ಗೊತ್ತಿಲ್ಲ. ಸೊ ಅವ್ನು ನಮ್ಮ ಜೊತೆನೇ ಮಲಗ್ತಾನೆ. ಹಾಗೆ ಸ್ವಲ್ಪ ಹೊತ್ತೆಲ್ಲ ಕ್ಲೀನ್ ಮಾಡಿ, ನಮ್ಮ ಮನೇಲಂತೂ ಯಾವಾಗ ಕಸ ಗುಡಿಸಿದ್ರು ಇಷ್ಟು ಕೂದಲಿರುತ್ತೆ. ಅಂದರೆ ಇವನು ಜೊತೆಗೆ ಇವ್ಳು ತಂಗಿ ಒಬ್ಬಳಿದ್ದಾಳೆ ಬಬ್ಲಿ, ಅವಳು ಇವಾಗಿಲ್ಲ, ಆಮೇಲೆ ಬರ್ತಾಳೆ. ಸೊ ಕೂದಲು ಇಷ್ಟೊಂದು ಮಾಡಿದ್ಯಾ ನೋಡೋ, ನಿಂದೆ ಗಲೀಜು ಅಂತೆಲ್ಲ ಮಾತಾಡಿದ್ರೆ ಅವ್ನಿಗೆ ಅರ್ಥ ಆಗುತ್ತೆ. ಅಂತಂದರೆ ಈ ಗಲೀಜು ಇದೆಲ್ಲ ನಿಂದೆ ಕೂದಲು ಅಂತಂದರೆ ಗೊತ್ತಾಗುತ್ತೆ. ನೋಡಿ ಒಂಥರ ಆಚೆ ನೋಡಿಕೊಂಡು ಮಮ್ಮಿ ಏನೋ ಬೈತಾಯಿದ್ದಾಳಲ್ಲ ಅನ್ನೋ ಥರ ಆಚೆ ನೋಡ್ಕೊಂಡು ನಿಂತ್ಕೊಂಡ್ಬಿಡೋದು. ಈ ರೀತಿ ಎಲ್ಲ ಚೆನ್ನಾಗಿ ನಾಟಕಗಳು ಮಾಡ್ತಾನೆ. ಆಮೇಲೆ ನೆಕ್ಸ್ಟು ಎಣ್ಣೆ ಹಚ್ಚೋಣ ಅಂತಂದ್ಬಿಟ್ಟು ಎಣ್ಣೆ ಹಚ್ತಾಯಿದ್ದೀನಿ, ಹಬ್ಬ ಅಲ್ಲ. ಸೊ ಹರಳೆ ಎಣ್ಣೆ ಹಚ್ಚೋಣ ಅಂತಂದ್ಬಿಟ್ಟು, ಏನಂತಂದರೆ ಅವಾಗಿಂದ ಕರಿತಾಯಿದ್ದೀನಿ ಕೆಳಗಡೆ ಬಾ ಎಣ್ಣೆ ಹಚ್ತೀನಿ ಅಂತಂದ್ಬಿಟ್ಟು, ಬರಲೇ ಇಲ್ಲ. ಕೊನೆಗೆ ಏನು ಮಾಡೋದು ಅಂದ್ಬಿಟ್ಟು ಬೆಡ್ ಮೇಲೇ ಕೂತ್ಕೊಂಡು ಹಚ್ಚಿದೆ. ಹೆಂಗೂ ಅದೆಲ್ಲ ಹಳೇದಾಗಿದೆ. ಸೊ ಹೆಂಗೂ ಬೇರೆ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಆದರೆ ಆಗುತ್ತೆ ಅಂದ್ಬಿಟ್ಟು ನಾನು ಅಲ್ಲೇ ಕೂತ್ಕೊಂಡು ಎಣ್ಣೆ ಹಚ್ತಾಯಿದ್ದೀನಿ. ಅಂದರೆ ಅವನಿಗೆ ಗೊತ್ತಾಗೋಯ್ತು, ಮಮ್ಮಿ ಎಣ್ಣೆ ಹಚ್ತಾ ಇದ್ದಾಳೆ, ಇದೆಲ್ಲ ಮಾಡ್ತಿದ್ದಾಳೆ ಅಂದರೆ ಸ್ನಾನ ಮಾಡಿಸ್ತಾಳೆ ಅನ್ನೋ ಥರ ಗೊತ್ತಾಗೋಯ್ತು. ಸೊ ಅದಕ್ಕೆ ಅವನು ಫುಲ್ಲು ಭಯಪಟ್ಕೊಂಡಿದ್ದ. ನೋಡಿ ಎಣ್ಣೆ ಹಚ್ಚಿದ ಮೇಲೆ ಈ ರೀತಿ ಹಿಂಗೆ ಕಾಣಿಸ್ತಿದ್ರೆ ಕೂದಲೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾವೆ. ಸೊ ಅವ್ನು ಮೇಯ್ನು ಇಷ್ಟ ಆಗದೆ ಇರೋದು ಅಂದರೆ ಸ್ನಾನ ಮತ್ತು ಸಿರಪ್ಪು, ಇದು ಎರಡು ಅಂತಂದರೆ ಫುಲ್ಲು ಭಯಪಡ್ತಾನೆ. ಅಷ್ಟು ಭಯ. ಸ್ನಾನ ಅಂತೂ ಇಷ್ಟನೇ ಇಲ್ಲ ಬಿಡಿ, ಸಿರಪ್ ಅಂದರೆ ನಮಗೆ ಕಚ್ಚಿ ಓಡೋಗ್ತಾನೆ, ಅಷ್ಟೊಂದು ಇಷ್ಟ ಇಲ್ಲ ಅವನಿಗೆ. ನೆಕ್ಸ್ಟು ನಾನು ಹಾಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂತಂದ್ಬಿಟ್ಟು, ಸೊ ಇದು ಪ್ಯೂರು ಆರ್ಗ್ಯಾನಿಕ್ಕು ಅಂತಂದರೆ ನಮ್ಮ ಕೋಲ್ಡ್ ಪ್ರೆಸ್ಟು. ನಾನು ಮುಂಚೆ ಎಲ್ಲ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಹಚ್ಕೊಳ್ಳೋದ್ರಿಂದ ಏನಂತಂದರೆ ನಮಗೆ ಸ್ವಲ್ಪ ಶೈನಿಂಗ್ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ ಸ್ಕಿನ್ನೆಲ್ಲ. ಸೊ ಅದಕ್ಕೆ ನಾನು ಹಚ್ಕೊಂಡೆ. ಬಟ್ ಮೇಯ್ನ್ ಏನಂದರೆ ತಲೆ ಏನಾದರೂ ಹಚ್ಕೊಂಡ್ಬಿಟ್ರಂತೂ 2-3 ಸರಿ ಹಾಕೊಂಡು ತೊಳೆದ್ರೂ ಹೋಗಲ್ಲ, ಅಷ್ಟು ತಿಕ್ಕಾಗಿ ಅಷ್ಟು ಇದಾಗಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ಅದೊಂದು ನನಗೆ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ, ನಾರ್ಮಲ್ ಟೈಮಲ್ಲಿ ಹಾಕ್ಕೊಂಡಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಚ್ಕೊತೀನಿ. ಸೊ ಆವಾಗ ಅಷ್ಟೊಂದು ಏನು ಇದಿರಲ್ಲ. ಸೊ ಆದರೆ ಇವತ್ತು ಫುಲ್ ಮೈಕೈಗೆಲ್ಲ ಹಚ್ಬಿಡೋಣ ಅಂತಂದ್ಬಿಟ್ಟು ಪ್ಯೂರು ಬರೀ ಏನು ಎಣ್ಣೆ ಮಿಕ್ಸ್ ಮಾಡಿದೆ ಅದೊಂದನ್ನೇ ಎಣ್ಣೆ ಹಚ್ಕೊತಾ ಇದ್ದೀನಿ. ಸೊ ನಾನಂತೂ ಹಬ್ಬ ಮಾಡೋಕ್ಕಾಗ್ತಾಯಿಲ್ಲ, ಪೀರಿಯಡ್ಸ್ ಎಲ್ಲ ಇರೋದ್ರಿಂದ. ಸೊ ಅಟ್ಲೀಸ್ಟ್ ಎಣ್ಣೆ ಆದರೂ ಹಚ್ಕೊಂಡು ಸ್ನಾನ ಮಾಡೋಣ, ಎಲ್ಲ ಕೆಲಸ ಆಗುತ್ತೆ ಅಂದ್ಬಿಟ್ಟು ಎಣ್ಣೆ ಹಚ್ಕೊತಾ ಇದ್ದೀನಿ. ಮುಂಚೆಲ್ಲ ಹೇಗೆ ಅಂದರೆ ದೊಡ್ಡದು ಡಬ್ಬಿ ಬರುತ್ತಲ್ಲ, ಸೊ 1 ಲೀಟ್ರ್ 2 ಲೀಟ್ರ್ ಆ ಥರ ಬರುತ್ತಲ್ಲ, ಅದನ್ನು ತಂದು ಯೂಸ್ ಮಾಡ್ತಾಯಿದ್ದೆ. ಇವಾಗ ಈ 10 ರೂಪಾಯಿ ಪ್ಯಾಕೆಟ್ಗೆ ಶಿಫ್ಟ್ ಆಗಿದ್ದೀನಿ. ಅದೇನಂತಂದರೆ ಡಬ್ಬ ಇರೋದ್ರಿಂದ ಎಷ್ಟಂದರೆ ಅಷ್ಟು ಸುರಿಯೋದು, ಬೇಗ ಬೇಗ ಖಾಲಿ ಮಾಡೋದು, ಹಂಗೆ ಮಾಡ್ತಾಯಿದ್ದೆ. ನೋಡಿದೆ ನಾನು ಸ್ವಲ್ಪ ದಿನ, ಸರಿ ನೋಡೋಣ ಬೇಕಾದಾಗ ತರೋಣ ಅಂದ್ಬಿಟ್ಟು ಹಾಲ್ಗೆ ಹೋದಾಗೆಲ್ಲ ಒಂದು 2-3 ಪ್ಯಾಕೆಟ್ ತರೋದು, ಅವಾಗ ಏನಿರ್ತಾವೆ ಯೂಸ್ ಮಾಡೋದು ಮತ್ತು ಬಿಸಾಕೋದು. ಅದು ತಂದಾಗ ಏನಂತಂದರೆ ಎಷ್ಟಂದರೆ ಅಷ್ಟು ಹಾಕ್ಬಿಡೋದು, ಹಂಗೆಲ್ಲ ಆಗೋಗ್ತಾಯಿತ್ತು. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಇವಾಗ ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಇವಳೇ ಬಬ್ಲಿ ಬಂದಳು, ಹೊರಗಡೆ ಎಲ್ಲ ಹೋಗಿ ಬಂದಳು, ನೀರು ಕುಡಿಯೋಕ್ಕೆ ಬಂದಿದ್ದಾಳೆ. ಹಾಗೆ ನಾನು ಸ್ವಲ್ಪ ಐಟಮ್ ಆರ್ಡ್ರ್ ಮಾಡಿದ್ದೆ ಜಿಯೋ ಮಾರ್ಟಲ್ಲಿ. ಸೊ ಅದು ಡೆಲಿವರಿ ಕೊಟ್ಟಿದ್ದಾರೆ. ಏನು ತಂದಿದ್ದಾರೆ ಆಂಟಿ ನೋಡೋಣ, ಕವರ್ ಬೇರೆ ಬಂತಲ್ಲ ಅಂದ್ಬಿಟ್ಟು ಅವಳು ರಾಣಿ ಬಂದಿರೋದು. ಮೇಲ್ಗಡೆ ಮಲ್ಕೊತಾಳೆ ಪಕ್ಕದ ಬಿಲ್ಡಿಂಗಲ್ಲಿ. ಸೊ ಮಲ್ಕೊಂಡು ಬಂದಿದ್ದಾಳೆ. ನಾನು ಇದು ಬದನೇಕಾಯಿ ನನಗೆ ಇಷ್ಟ ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೀನಿ. 29 ರೂಪಾಯಿಗೇನೋ 4 ಬಂದುಬಿಟ್ಟಿದೆ. ಯಪ್ಪ ನಾನೊಬ್ಬಳೇ ಹೆಂಗಪ್ಪ ತಿನ್ನೋದು ಈ 4 ಬದನೇಕಾಯಿ ಅನ್ನಿಸ್ತು ಅಷ್ಟು. ಮತ್ತು ಇವಳೆಲ್ಲ ಚೆಕ್ ಮಾಡ್ತಾಳೆ. ಇದು ದೋಸೆ ಹಿಟ್ಟು ತರಿಸ್ದೆ, ಇಡ್ಲಿ ಮತ್ತು ದೋಸೆ ಹಿಟ್ಟು ಫಸ್ಟ್ ಟೈಮ್ ತರಿಸ್ದೆ. ಬಟ್ ಟೇಸ್ಟ್ ಅಂದರೆ ಚೆನ್ನಾಗಿತ್ತು. ಏನೋ ಒಂಥರ ಸ್ಮೆಲ್ಲು, ಒಂಥರ ಫಿಶ್ ಇದ್ರ ಥರ ಸ್ಮೆಲ್ ಬರ್ತಾಯಿತ್ತು. ಅದೊಂದು ನನಗಂತೂ ಒಂಥರ ಇಷ್ಟನೇ ಆಗಲಿಲ್ಲ. ಬಟ್ ಟೇಸ್ಟ್ ದೋಸೆ ಮಾಡಿದಾಗ ಚೆನ್ನಾಗಿತ್ತು, ಬಿಟ್ಟರೆ ಆ ಸ್ಮೆಲ್ಲೆಲ್ಲ ನನಗೊಂಥರ ವಿಯರ್ಡ್ ಅನ್ನಿಸ್ತು. ಏನಪ್ಪ ಇದು, ಏನೋ ಒಳಗಡೆ ಏನೋ ಹಾಕಿದಾರ, ಏನೋ ಕೆಟ್ಟೋಗಿರೋ ಹಿಟ್ಟು ಥರ ಸ್ಮೆಲ್ ಬಂತು. ಸೊ ನೆಕ್ಸ್ಟು ನಾನು ಟ್ರೈ ಮಾಡಲ್ಲ. ಬಟ್ ಓಕೆ, ತರಿಸ್ಬಿಟ್ಟಿದ್ದೀನಲ್ಲ, ವೇಸ್ಟ್ ಮಾಡಬಾರ್ದು ಯೂಸ್ ಮಾಡಿದೆ. ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಇದು ಖಾಲಿ ಆಗಿತ್ತು, ಆಲೂಗೆಡ್ಡೆ, ಸ್ವಲ್ಪ ಕ್ಯಾರೆಟು,
ಹಾಗೆ ಇದೆಲ್ಲ ತಂದೆ. ಬಟ್ ಇದು ನೋಡಿದ್ರೆ ಅಂದರೆ ಫ್ರೆಶ್ಶು ಇಲ್ಲ, ಅದು ಎಲ್ಲ ಬಾಡೋದಂಗೆ ಆಗಿದೆ. ಇದರಲ್ಲಿ ಏನು ಒಂದೋ ಎರಡೋ ಯೂಸ್ ಮಾಡ್ಬೋದು ಅಷ್ಟೇ ನಾನು, ಮಿಕ್ಕಿದ್ದು ವೇಸ್ಟ್ ಆಗುತ್ತೆ ನನಗೆ ಗೊತ್ತು. ಆ್ಯಂಡ್ ಇವ್ರಿಗೆ ಮಕ್ಳಿಗೆ ಏನಾದರೂ ಬೇಕಲ್ಲ ಅಂತಂದ್ಬಿಟ್ಟು ಒಂದು ಕೇಕ್ ತರಿಸ್ದೆ. ಹಬ್ಬ ಇರೋದ್ರಿಂದ ವೆಜ್ ಕೇಕ್ ಅದು, ಸೊ ವೆಜ್ ಕೇಕ್ ತರಿಸಿದ್ದೀನಿ. ಹಾಗೆ ಇದು ಕರಿಬೇವಂತೂ ದೇವ ಇಲ್ಲಿ ಅಂಗಡೀಲಿ ಸಿಗ್ತಲ್ಲ ಅಂತ ಇದ್ರಲ್ಲಿ ಹಾಕಿದೆ. ನೋಡಿದೆ ಇದೆಲ್ಲ ಆಲ್ರೆಡಿ ಬೆಂಡಾಗಿ ಸತ್ತೋಗ್ಬಿಟ್ಟಿದೆ. ಸೊ ಅದೆಲ್ಲ ತರಿಸ್ದೆ. ನೆಕ್ಸ್ಟು ನನಗೇನಂತಂದರೆ ಇವ್ರಿಗೇನಾದರೂ ನಾನೇನಾದರೂ ಐಟಮ್ ಆರ್ಡ್ರ್ ಮಾಡಲಿ, ಏನಾದರೂ ತರಿಸ್ಲಿ, ಪರ್ಟಿಕ್ಯುಲರ್ ಇವರಿಗೆ ಅಂತ ಏನಾದರೂ ಒಂದು ತರಿಸ್ಲೇಬೇಕು. ಅಂದರೆ ಮಕ್ಕಳಿದೆಲ್ಲ ಏನೋ ಬಂತು ಅನ್ನೋ ಖುಷಿಲಿ ಬಂದುಬಿಡ್ತಾರಲ್ಲ ಅಂತ ನಾನು ಅವ್ರಿಗೋಸ್ಕರ ಏನಾದರೂ ಒಂದು ತರಿಸ್ತೀನಿ. ಇದು ವೆಜ್ ಕೇಕು ಚೆನ್ನಾಗಿತ್ತು, ತಿಂದರು. ಅದಿರೋದೇ ಸ್ವಲ್ಪ, ಸೊ ಇವಳಿಗೆ ಸ್ವಲ್ಪ ಕೊಟ್ಬಿಟ್ಟು ಬ್ರೂನೋಗೆ ಅರ್ಧ ಕೊಡೋಣ ಅಂತ ಎತ್ತಿಟ್ಟಿದ್ದೀನಿ. ಇವಳು ಏನಾದ್ರು ಕೊಟ್ಟರೆ ಹಂಗೆ ಸೈಡ್ಗೆ ಹೋಗೋದು, ಎತ್ಕೊಂಡು ಹೋಗೋದು, ತಿಂದ್ಬಿಡೋದು, ಮತ್ತು ಇನ್ನೊಂದು ಸರಿ ಬರೋದು, ಇನ್ನೊಂದು ಸ್ವಲ್ಪ ಇದೆಯಾ ಆಂಟಿ ಅನ್ನೋ ಥರ. ಸೊ ಇದ್ದಿದ್ದೇ ಸ್ವಲ್ಪ, ಸೊ ಅವಳಿಗೆ ಸ್ವಲ್ಪ ಕೊಟ್ಬಿಟ್ಟು ನನ್ನ ಮಗನಿಗೆ ಸ್ವಲ್ಪ ಎತ್ತಿಟ್ಟಿದ್ದೀನಿ. ಇದು ಅವ್ನು ತಿಂತಾನೆ, ಬರ್ತಾನೆ, ಆಚೆ ಹೋಗಿದ್ದಾನೆ. ಏನಾದರೂ ಇದ್ದರೆ ಮುಗಿಸ್ಕೊಂಬರೋಕೆ ಆಚೆ ಹೋಗ್ತಾನೆ. ಸೊ ಹಂಗೂ ಒಂದೊಂದು ಸರಿ ಏನು ಮಾಡ್ತಾನೆ, ಸ್ನಾನ ಅಂದಾಗ ಆಚೆ ಹೋಗ್ಬಿಟ್ಟು ಮತ್ತು ಮನೆ ಒಳಗಡೆ ಬರೋಲ್ಲ. ಅದೆಲ್ಲ ಕೇಡಿ ಕೆಲಸಗಳು ಚೆನ್ನಾಗಿ ಮಾಡ್ತಾನೆ. ಸೊ ಅದಕ್ಕೆ ಆಚೆ ಹೋಗಿದ್ದಾನೆ. ಸೊ ಇವಳು ಕೊಡೋಣ, ತಿಂತಾ ಇರ್ತಿಲ್ಲ ಅಲ್ಲಿವರೆಗೂ. ಹಾಗೆ ನಾನು ದೋಸೆ ಹಿಟ್ಟು ತರಿಸಿದ್ದೀನಲ್ಲ, ಅದನ್ನು ಡಬ್ಬಕ್ಕೆ ಹಾಕ್ಕೊಂಡೆ. ಫಸ್ಟು ಏನಾದರೂ ಸ್ವಲ್ಪ ಮಾಡ್ಕೊಂಡು ತಿನ್ಬೇಡ ಅಂತಂದ್ಬಿಟ್ಟು, ಇವಳು ನೋಡಿ ತಿಂದಾಯ್ತಲ್ಲ ಇನ್ನೇನು ಹೊರಡ್ತೀನಿ ಅನ್ನೋ ಥರ ಬಾಗ್ಲ ಹತ್ರ ಕೂತ್ಕೊಂಡ್ಬಿಡೋದು. ಇವಳು ಹಿಂಗೇನೆ, ಇವಳು ಏನಾದರೂ ಊಟ ಗೀಟ ಹೊಟ್ಟೆ ಹಸಿತು, ನೀರು ಬೇಕು ಅಂದರೆ ಬಂದುಬಿಡ್ತಾಳೆ. ಎಲ್ಲ ಆದಮೇಲೆ ಶಿಸ್ತಾಗಿ ಆಚೆ ಹೋಗ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲಾದರೂ ಆಟ ಆಡ್ಕೊಂಡು ಮಲ್ಕೊಂಡ್ಬಿಡ್ತಾಳೆ. ಅದೇ ಥರ ಇವಳು ಹೊಟ್ಟೆ ಹಸಿತು ಏನಾದರೂ ಬೇಕು ಅಂದಾಗ ಬರೋದು. ಮತ್ತು ಬಬ್ಲಿ ಅಂತ ಕರೆದ್ರೆ ನೋಡಿ, ಬಾಲ ಒಳ್ಳೆ ರಾಕೆಟ್ ಥರ ತಿರುಗಿಸ್ತಾ ಇರ್ತಾಳೆ. ಅದು ಫುಲ್ಲು ಸ್ಪೀಡ್ ಆಗ್ತಾನೆ ಇರುತ್ತೆ. ಬಬ್ಲಿ ಅಂದರೆ ಸಾಕು, ನಾನೇ ಬಬ್ಲಿ ನಾನೇ ಅನ್ನೋ ಥರ ಬಾಲ ಅಳಾಡ್ತಿದ್ದಾಳೆ. ಅಷ್ಟೇ, ತಿಂದಿದ್ದೆಲ್ಲ ಮುಗೀತು, ಹೋಗ್ತೀನಿ ಅಂತ ರೆಡಿಯಾಗಿದ್ದಾಳೆ. ಸೊ ಅವಳನ್ನ ಕಳಿಸ್ಬಿಟ್ಟು ಆಚೆಗೆ ಆಟ ಆಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ದೋಸೆ ಎಲ್ಲ ಚೆನ್ನಾಗೇ ಬಂತು. ಬಟ್ ಟೇಸ್ಟು ಸ್ವಲ್ಪ ಏನೋ ಒಂಥರ ಈ ಫಿಶ್ಶುದೆಲ್ಲ ಮಾಡಿದ್ರೆ ಸ್ಮೆಲ್ ಬರುತ್ತಲ್ಲ, ಆ ರೀತಿ ಸ್ಮೆಲ್ ಬಂತು ನನಗೆ. ಸೊ ಟೇಸ್ಟ್ ವೈಸು ನನಗೆ ಓಕೆ, ಬಟ್ ಸ್ಮೆಲ್ ಒಂಥರ ಆ ಥರ ಬಂದಿದ್ದರಿಂದ ನಾನು ಸ್ವಲ್ಪ ತಿನ್ನೋಕೆ ಕಷ್ಟ ಆಯಿತು. ಸೊ ನಾನು 2 ದೋಸೆ ಮಾಡಿಕೊಂಡೆ. ಇದು ಫ್ಲ್ಯಾಕ್ಸ್ ಸೀಡ್ಸು, ಎಳ್ಳು ಮತ್ತು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಉಪ್ಪು ಎಲ್ಲ ಹಾಕ್ಬಿಟ್ಟು ಮಾಡ್ಕೊಂಡಿರೋ ಚಟ್ನಿ ಪುಡಿ. ಈಗ ಮತ್ತೆ ಚಟ್ನಿ ಯಾರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದೇ ಚಟ್ನಿ ಪುಡಿನಲ್ಲಿ 2 ದೋಸೆ ಹಾಕ್ಕೊಂಡು ತಿಂದುಬಿಟ್ಟೆ. ಮನೇಲಿ ಏನಾದರೂ ಹೆಣ್ಮಕ್ಳು ಮನೇಲಿದ್ರು ಅಂತಂದರೆ ಬೆಳಿಗ್ಗೆ ಕೆಲಸ ಅಂದ್ಕೊಂಡೆ ಒಂದು ಸರಿ 2 ಸರಿ ಟೀ ಕುಡಿದ್ಬಿಡೋದು, ಒಂದು 3-4 ಸರಿ ಟೀ ಕುಡಿದ್ಬಿಡೋದು, ಮತ್ತು ಕೆಲಸ ಮಾಡ್ಕೊಂಡು ಇದ್ಬಿಡೋದು. ಹಿಂಗೆ ಮಾಡ್ತಾರೆ ಆ್ಯಕ್ಚುಲಿ. ಇವನ್ ಎದ್ದ ತಕ್ಷಣ ಕಾಫಿ ಟೀ ಕುಡಿಬೇಕು ಅಂತ ಅನಿಸಿದ್ರು ಕೂಡ ಒಂದು 2-3 ಸಿಪ್ ಕುಡಿಬೇಕು. ಇವನ್ ನಾನು ಕೂಡ ಅಷ್ಟೇ, ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡೆ. ಸೊ ನಾನು ಕುಡಿಯೋದೇ ಒಂದು 1/4 ಲೋಟ, ಅರ್ಧ ಲೋಟದಕ್ಕಿಂತ ಜಾಸ್ತಿ ಕುಡಿಯೋಲ್ಲ. ಸೊ ಆ ರೀತಿ ಇವನ್ ಕುಡಿದ್ರೂ ಕೂಡ ಟಿಫನ್ ಮಾಡಲೇಬೇಕು. ಟಿಫನ್ ಮಾಡಿ ನೀವು ಬೇರೆ ಕೆಲಸ ಮಾಡ್ಕೋಬೋದು. ಯಾಕಂದರೆ ಟಿಫನ್ ಮಾಡದೆ ನಾವು ಕೆಲಸಗಳು ಮಾಡ್ಕೊಂಡು ಬರೀ ಟೀ ಕುಡ್ಕೊಂಡಿದ್ರೆ ಅದು ಇವಾಗ ನಮಗೆ ಗೊತ್ತಾಗಲ್ಲ. ಸೊ ನಮಗೆ 35 ವರ್ಷ 40 ವರ್ಷ ಆದಮೇಲೆ ಆ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಾನು ಹಾಸ್ಪಿಟಲ್ಗೆ ತೋರ್ಸೋಕ್ಕೆ ಅಂತ ಹೋದಾಗಲೂ ಕೂಡ ಅಷ್ಟೇ, 40ರಿಂದ 45 ವರ್ಷ ಹೆಣ್ಮಕ್ಳಿಗೆ ಕಿಡ್ನಿ ಪ್ರಾಬ್ಲಮ್, ಕಿಡ್ನಿ ಸ್ಟೋನ್ ಆಗಿದೆ, ತುಂಬ ಆ್ಯಸಿಡಿಟಿ ಪ್ರಾಬ್ಲಮ್ ಆಗಿದೆ, ಆ್ಯಸಿಡಿಟಿ ರಿಫ್ಲೆಕ್ಷನ್ ಅಂತ ತುಂಬ ಅದೇ ಇತ್ತು. ಇವಾಗ ಮೇಯ್ನ್ ರೀಸನ್ನೇ ಇದೆ, ಕಾಫಿ ಟೀ ಕುಡಿದ್ಬಿಟ್ಟೋದು ಕೆಲಸ ಮಾಡೋದು. ಸೊ ಏನಾದರೂ ಕುಡೀರಿ, ನೀವು ಸ್ವಲ್ಪ ಕುಡೀಲಿ, ಯಾಕಂದರೆ ಯಾವುದೋ ಬಿಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಕುಡಿಲೇಬೇಕು ಅಂತಂದರೆ ಕುಡಿಬೋದು. ಒಂದು 2-3 ಸಿಪ್ ಥರ ಕುಡಿದ್ಬಿಟ್ಟು ಸೊ ಟಿಫನ್ ತಿನ್ನಿ, ಅಥವಾ ಟಿಫನ್ ತಿಂದಾದಮೇಲೆ ಕುಡೀರಿ. ಬಿಟ್ಟರೆ ಬರೀ ಅದರಲ್ಲೇ ಕಾಲ ಕಳಿಬಾರ್ದು. ಇವನು ಆಚೆ ಹೋಗಿ ಕೂತ್ಬಿಟ್ಟಿದ್ದ, ಹೋಗಿ ಕರ್ಕೊಂಬಂದು ಸ್ನಾನ ಮಾಡಿಸ್ದೆ. ಹರಳೆಣ್ಣೆ ಹಾಕಿರೋದ್ರಿಂದ 2-3 ಸರಿ ಹಾಕಿ ತಿಕ್ಕಿ ತೊಳೆದು ಎಲ್ಲ ನೀಟಾಗಿ ಸ್ನಾನ ಮಾಡಿಸ್ದೆ. ಅಂದರೆ ಇವನಿಗೆ ಸ್ನಾನ ಅಂದರೆ ಆಗಲ್ಲವಲ್ಲ, ಅದಕ್ಕೆ ಕಣ್ಣು ಕಾಣಿಸ್ದಂಗೆ ಆ ಕಡೆ ಈ ಕಡೆ ಹೋಗ್ಬಿಟ್ಟು ಕೂತ್ಕೊಂಡ್ಬಿಡ್ತಾನೆ. ಕರ್ಕೊಂಬಂದು ಮಾಡಿಸಿದ್ದೀನಿ ನೀಟಾಗಿ. ನನ್ನ ಮಗ ಏನಂತಂದರೆ ಬಚ್ಚಲು ಮನೆ ಕರ್ಕೊಂಬರೋರ್ಗೂ ಗಲಾಟೆ ಮಾಡ್ತಾನೆ, ಆಮೇಲೆ ಸೈಲೆಂಟ್ ಆಗಿಬಿಡ್ತಾನೆ. ಸೊ ಸ್ನಾನ ಮಾಡಿಸ್ಕೊತಾನೆ. ಸ್ನಾನ ಎಲ್ಲ ಮಾಡಿಸಿದ್ಮೇಲೆ ನೀಟಾಗಿ ಅಲ್ಲೇ ಬಾತ್ರೂಮಲ್ಲೇ ಒಂದು 2 ನಿಮಿಷ ವೆಯ್ಟ್ ಮಾಡಿ ಈ ಥರ ಶೇಕ್ ಮಾಡು ಅಂತಂದರೆ ಹಂಗೆ ಒಂದು 2 ನಿಮಿಷ ಮೈಯೆಲ್ಲ ಜಾಡ್ಸ್ಕೊಂಡ್ಬಿಡ್ತಾನೆ. ಆವಾಗ ಸ್ವಲ್ಪ ಒಣಗ್ದಂಗೆ ಆಗುತ್ತೆ. ಆಮೇಲೆ ಮತ್ತೆ ಮೈ ಒರೆಸೋದು ಅವನಿಗೆ. ಹಂಗೆ ಬಿಟ್ಬಿಟ್ರೆ ಏನು ಮಾಡ್ಬಿಡ್ತಾನೆ, ಆಚೆಲ್ಲ ಹೋಗಿ ಮತ್ತೆ ಮಣ್ಣಲ್ಲೆಲ್ಲ ಬಿದ್ದು ಒದ್ದಾಡ್ಬಿಡ್ತಾರೆ. ಎಲ್ಲ ನಾಯಿಗಳು ಹಂಗೆ ಸ್ನಾನ ಮಾಡಿಸಿ ಆಚೆ ಬಿಟ್ಟರೆ ಹೋಗಿ ಮಣ್ಣಲ್ಲೆಲ್ಲ ಬಿದ್ದು ಒದ್ದಾಡ್ಬಿಡ್ತಾರೆ. ಅವ್ರಿಗೊಂಥರ ಫೀಲ್ ಆಗುತ್ತೆ ಅನಿಸುತ್ತೆ, ಅದಕ್ಕೆ ಹಂಗೆ ಮಾಡ್ತಾರೆ ಅನಿಸುತ್ತೆ. ಸೊ ಹಾಗೆ ಸ್ನಾನ ಎಲ್ಲ ಆದಮೇಲೆ ಇವನಿಗೆ ದೋಸೆ ಕೊಟ್ಟೆ. ದೋಸೆ ತಿಂತಾಯಿದ್ದಾನೆ. ಅಂದರೆ ಇವನಿಗೆ ದೋಸೆ, ಚಪಾತಿ ಇವೆಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಹಾಕ್ಕೊಟ್ವಿ ಅಂತಂದರೆ ತುಂಬ ಇಷ್ಟಪಟ್ಟು ತಿಂತಾನೆ. 2-2, 3-3 ತಿಂದ್ಬಿಡ್ತಾನೆ, ಅಷ್ಟಿಷ್ಟ ದೋಸೆ ಚಪಾತಿ ಎಲ್ಲ ಇವನಿಗೆ. ಸೊ ಅವನದು ಟಿಫನ್ ಆಯಿತು. ಟಿಫನ್ ಆಗಿ ನಂದು ಕೆಲಸಗಳೆಲ್ಲ ಮುಗಿದ್ಮೇಲೆ ನಾನು ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೂ ಸೇರಿ ಪಲಾವ್ ಮಾಡಿದ್ದೆ. ಸೊ ಎಲ್ಲ ತರಕಾರಿಗಳೆಲ್ಲ ಹಾಕ್ಬಿಟ್ಟು ವೆಜ್ ಪಲಾವ್ ಥರ ಮಾಡಿದ್ದೆ. ಸೊ ಇವತ್ತು ನನ್ನ ದಿನನ ಸಿಂಪಲ್ಲಾಗಿ ಈ ರೀತಿ ಕಳೆದೆ. ಹಬ್ಬ ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ, ಬಟ್ ನನ್ನ ದಿನನ ಈ ರೀತಿ ಕಳೆದೀನಿ. ಥ್ಯಾಂಕ್ ಯು.